ನೇಚರಲ್ಲಿ ಸುಮಾರು 1,30,000 ಅಣಬೆ ಪ್ರಜಾತಿಗಳಿವೆ. ಇದರ ಒಂದು ಕ್ರಾಪ್ ಡ್ಯೂರೇಷನ್ 35ರಿಂದ 45 ದಿವಸ ಇರುತ್ತೆ. ಇನ್ವೆಸ್ಟ್ಮೆಂಟ್ ತುಂಬಾ ಕಡಿಮೆ. ನಮಗೆ ಇದಕ್ಕೆ ಬೇಕಾಗಿರೋದು ನೆಲ್ಲುಲ್ಲು, ಅಣಬೆ ಬೀಜ ಮತ್ತೆ ಅದನ್ನ ಗ್ರೋ ಮಾಡಕ್ಕೆ ಒಂದು 2ರಿಂದ 3 ರೂಮ್ ಬೇಕಾಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಅಂತೇಳಿ ಇಲ್ಲಿ ಹಿರಿಯ ವಿಜ್ಞಾನಿಯಾಗಿ ಅಣಬೆ ಪ್ರಯೋಗಾಲಯ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅಣಬೆಗಳಲ್ಲಿ ಸುಮಾರು ಪ್ರಭೇದಗಳಿದ್ದಾವೆ. ನೇಚರಲ್ಲಿ ಸುಮಾರು 1,30,000 ಅಣಬೆ ಪ್ರಜಾತಿಗಳಿದ್ದಾವೆ. ಅದರಲ್ಲಿ ನಮಗೆ ಗೊತ್ತಿರೋದು ಬಟನ್ ಮಶ್ರೂಮು, ಆಯಿಸ್ಟರ್ ಮಶ್ರೂಮು ಒಂದು 2-3 ಅಷ್ಟೇ. ಅದರಲ್ಲಿ ಈಗ ಸುಮಾರು 2,000 ಮಶ್ರೂಮ್ ಅಂದರೆ ಬೇರೆ ಬೇರೆ ಪ್ರಭೇದಗಳು ಐಡೆಂಟಿಫೈ ಮಾಡಿದ್ದಾರೆ. ಅದನ್ನು ನಾವು ತಿನ್ನಲು ಯೋಗ್ಯ ಅಂತ ಕೂಡ ಅದರಲ್ಲಿ ಸಂಶೋಧನೆಗಳಾಗಿದ್ದಾವೆ ಮತ್ತು ತಿನ್ನಲು ಕೂಡ ಯೋಗ್ಯ ಇದೆ. ಈಗ ಚೈನಾದಲ್ಲಿ ಹೋದರೆ ಆಲ್ಮೋಸ್ಟ್ ಒಂದು 80 ಮಶ್ರೂಮ್ ಅಷ್ಟು ಕಮರ್ಷಿಯಲಿ ಗ್ರೋ ಮಾಡ್ತಾರೆ. ಬಟ್ ಭಾರತದಲ್ಲಿ ಬಂದರೆ ತುಂಬ ಕಡಿಮೆ ಇದೆ. 2ರಿಂದ 3 ವೆರೈಟಿ ಅಥವಾ 3ರಿಂದ 4 ಪ್ರಭೇದಗಳು ಮಾತ್ರ ಕಮರ್ಷಿಯಲ್ ಆಗಿ ನಾವು ಬೆಳೆದು ಅದನ್ನು ತಿಂತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಬಟನ್ ಮಶ್ರೂಮ್ ಇದೆ. ಬಟನ್ ಮಶ್ರೂಮ್ ಭಾರತದಲ್ಲಿ ನಂಬರ್ 1, ಬಟ್ ಪ್ರಪಂಚದಲ್ಲಿ ಅದು ಬಟನ್ ಮಶ್ರೂಮ್ 5ನೇ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಆಯಿಸ್ಟರ್ ಮಶ್ರೂಮ್ ಅಂತ ಇದೆ, ಅದು ಪ್ರಪಂಚದಲ್ಲಿ ಕೂಡ 2ನೇ ಸ್ಥಾನದಲ್ಲಿದೆ. 3ನೇದು ಅದೇ ಥರ ಪ್ಯಾಡಿಸ್ಟ್ರಾ ಮಶ್ರೂಮ್ ಅಂತಿದೆ, ಮಿಲ್ಕಿ ಮಶ್ರೂಮು, ಮ್ಯಾಕ್ರೋಸೆಬ್, ಈ ಥರ ತುಂಬ ವೆರೈಟೀಸು ಬೇರೆ ಬೇರೆ ಕ್ಲೈಮೇಟಿಕ್ ಕಂಡೀಷನ್ ಅನುಗುಣವಾಗಿ ನಾವು ಅದನ್ನು ಬೆಳೆಯೋದು. ಫಾರ್ ಎಕ್ಸಾಂಪಲ್ ಇವತ್ತು ನಾವು ಆಯಿಸ್ಟರ್ ಮಶ್ರೂಮ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ಆಯಿಸ್ಟರ್ ಮಶ್ರೂಮಲ್ಲಿ ತುಂಬ ವೆರೈಟೀಸ್ ಅವೈಲಬಲ್ ಇದೆ. ಬ್ಲ್ಯಾಕ್ ಕಲರ್ ಇದೆ, ವೈಟ್ ಕಲರು, ಯೆಲ್ಲೋ, ಪಿಂಕ್, ಬ್ಲೂ, ಗ್ರೇ ಎಲ್ಲ ಕಲರಲ್ಲಿ ಇದು ಅವೈಲಬಲ್ ಇದೆ. ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಕೂಡ ಆಲ್ಮೋಸ್ಟ್ 7 ವೆರೈಟೀಸು ಆಯಿಸ್ಟರಲ್ಲೇ 7 ವೆರೈಟೀಸ್ ನಾವು ರಿಲೀಸ್ ಮಾಡಿದ್ದೀವಿ. ಅದು ಎಲ್ಲನೂ ಕೂಡ ಬೇರೆ ಬೇರೆ ಕ್ಲೈಮೇಟ್ ಕಂಡೀಷನಲ್ಲೂ ಅದನ್ನ ಬೆಳಿಬೋದು. ಫಾರ್ ಎಕ್ಸಾಂಪಲ್ಲು ಕಿಂಗ್ ಆಯಿಸ್ಟರ್ ಅಂತಿದೆ, ಅದನ್ನು 14ರಿಂದ 18 ಡಿಗ್ರಿಯಲ್ಲಿ ಬೆಳಿಬೋದು. ಬೇರೆ ಕೆಲವೊಂದು ಪ್ಲೂರೋಟಸ್ ಟ್ಯೂಬೆರೋಯಿಜಿಯಮ್ ಅಂತಿದೆ, ಅದು 28ರಿಂದ 32 ಡಿಗ್ರಿಯಲ್ಲಿ ಹೈ ಟೆಂಪ್ರೇಚರಲ್ಲಿ ಬೆಳಿಬೋದು. ಅದೇ ಪ್ರಕಾರ ಬೇರೆ ಇನ್ನೆಲ್ಲ ಆಯಿಸ್ಟರ್ ವೆರೈಟೀಸ್ನ ನಾವು 23ರಿಂದ 25 ಡಿಗ್ರಿಯಲ್ಲಿ ನಾವು ಯಾವುದೇ ಕೃಷಿ ತ್ಯಾಜ್ಯದ ಒಣಗಿರೋ ಕೃಷಿ ತ್ಯಾಜ್ಯದ ಮೇಲೆ ಆರಾಮಾಗಿ ಬೆಳಿಬೋದು. ಎಸ್ಪೆಷಲಿ ಬಟ್ ಕಮರ್ಷಿಯಲ್ ಆಗಿ ಪ್ಯಾಡಿಸ್ಟ್ರಾ ಅಂದರೆ ನೆಲ್ಲುಹುಲ್ಲಿನ ಮೇಲೆ ಇದನ್ನು ಈಸಿಯಾಗಿ ಬೆಳಿಬೋದು. ಇದರ ಒಂದು ಕ್ರಾಪ್ ಡ್ಯೂರೇಷನ್ನು 35ರಿಂದ 45 ದಿವಸ ಇರುತ್ತೆ. 35, ಫಾರ್ ಎಕ್ಸಾಂಪಲ್ ಪಿಂಕ್ ಆಯಿಸ್ಟರ್ ಅನ್ನೋದಿದೆ, ಅದು ತುಂಬ ಶಾರ್ಟ್ ಡ್ಯೂರೇಷನ್ ವೆರೈಟಿ. 35 ದಿವಸದಲ್ಲೇ ನಾವು ಎಂಟೈರ್ ಕ್ರಾಪ್ ಸೈಕಲ್ನ ತೊಗೊಬೋದು. ಬೇರೆ ವೆರೈಟೀಸ್ ಆಯಿಸ್ಟರಲ್ಲೇ 40ರಿಂದ 45 ದಿವಸದಲ್ಲಿ ಕಂಪ್ಲೀಟ್ ಲೈಫ್ ಸೈಕಲ್ಲು ಇದು ಕವರ್ ಆಗುತ್ತೆ. ಮತ್ತು ಇದನ್ನು ತುಂಬ ಈಸಿಯಾಗಿ ಬೆಳಿಬೋದು. ಸಣ್ಣ ಪ್ರಮಾಣದಿಂದ ಹಿಡಿದು ನಾವು ಕಮರ್ಷಿಯಲ್ ಸ್ಕೇಲ್ವರೆಗೂ ಈ ಅಣಬೆ ವೆರೈಟೀಸ್ನ ನಾವು ಬೆಳಿಬೋದು. ಆಯಿಸ್ಟರ್ ವೆರೈಟೀಸ್ನ ಇನ್ವೆಸ್ಟ್ಮೆಂಟು ತುಂಬ ಕಡಿಮೆ. ನಮಗೆ ಇದಕ್ಕೆ ಬೇಕಾಗಿರೋದು ನೆಲ್ಲುಲ್ಲು, ಅಣಬೆ ಬೀಜ ಮತ್ತು ಅದನ್ನ ಗ್ರೋ ಮಾಡೋಕ್ಕೆ ಒಂದು 2ರಿಂದ 3 ರೂಮ್ ಬೇಕಾಗುತ್ತೆ. ಹ್ಯಾಂಗಿಂಗ್ ಸಿಸ್ಟಮ್ ಮಾಡೋಕ್ಕೆ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾಗುತ್ತೆ. ಮತ್ತು ಪ್ರೊಡಕ್ಷನ್ ಕಾಸ್ಟ್ ಕೂಡ ತುಂಬ ಕಡಿಮೆ ಇದೆ. ನಾವು ನಗರ ಪ್ರದೇಶಗಳಲ್ಲಾದರೆ ಒಂದು 100ರಿಂದ 110 ರೂಪಾಯಿ ಆಗುತ್ತೆ 1 kg ಅಣಬೆ ಪ್ರೊಡಕ್ಷನ್ ಕಾಸ್ಟು. ಅದೇ ನೀವು ಹಳ್ಳಿಗಳಲ್ಲಿ ಅರ್ಬನ್ ಏರಿಯಾಸಲ್ಲಾದರೆ ಒಂದು 70ರಿಂದ 80 ರೂಪಾಯಿ ಆಗುತ್ತೆ. ಸೆಲ್ಲಿಂಗ್ ಕಾಸ್ಟ್ ಬಂದು ಇದು 200ರಿಂದ 350 ರೂಪಾಯಿವರೆಗೂ ಇದೆ. ಕೆಲವರು ಒಳ್ಳೆ ಪ್ಯಾಕೇಜ್ ಮಾಡಿ ಲೋ ಟೆಂಪರೇಚರ್ಲೆಲ್ಲ ಚೆನ್ನಾಗಿ ಬೆಳೆದು ಗುಡ್ ಕ್ವಾಲಿಟಿ ಪ್ರಾಡ್ಯೂಸ್ನ ಮಾಡಿ ಈವನ್ 350ರಿಂದ 400 ರೂಪಾಯಿಯವರು ಕೂಡ ತಗೊತಿದ್ದಾರೆ ಪ್ರತಿ 1 kg ಅಣಬೆಗೆ. ಬಟ್ಟು ಸುಮಾರು ಜನ ಈವನ್ 200ರಿಂದ 250 ರೂಪಾಯಿ ಕೂಡ ಇದರಿಂದ ಪಡೆದು ಉಪಯೋಗ ಪಡ್ಕೊತಾ ಇದ್ದಾರೆ. ಅದೇ ಪ್ರಕಾರ ನಮ್ಮಲ್ಲಿ ಹೈ ಟೆಂಪ್ರೇಚರ್ 30ರಿಂದ 40 ಡಿಗ್ರಿ ಕೂಡ ನಮ್ಮಲ್ಲಿ ಬೇರೆ ವೆರೈಟೀಸ್ ರಿಲೀಸ್ ಮಾಡಿದ್ದೀವಿ. ಒಂದು ಮಿಲ್ಕಿ ಮಶ್ರೂಮ್ ಅಂತೇಳಿ, ಇನ್ನೊಂದು ಮ್ಯಾಕ್ರೋಸೆಬೆ ಅಣಬೆ ಅಂತೇಳಿ. ಇದು ಜಾಸ್ತಿ ಟೆಂಪ್ರೇಚರ್, ಎಸ್ಪೆಷಲಿ ಸಮ್ಮರ್ ಸೀಸನ್ನು ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ತಮಿಳ್ನಾಡು ಇಲ್ಲಿ ಬೆಳೆಯೋದಕ್ಕೋಸ್ಕರ ಈ ವೆರೈಟೀಸ್ ರಿಲೀಸ್ ಆಗಿದೆ. 35 ಡಿಗ್ರಿ ಇದ್ದರೆ ಅದು ತುಂಬ ಚೆನ್ನಾಗಿ ಬೆಳಿಬೋದು. ಮತ್ತು ಯಾವುದೇ ಕೃಷಿ ತ್ಯಾಜ್ಯದ ಮೇಲೆ ತುಂಬ ಈಸಿಯಾಗಿ ಬೆಳಿಬೋದು. ಬಟ್ ನೆಲ್ಲುಲ್ಲು ನಾರ್ಮಲಿ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾರೆ ಈ 2 ಅಣಬೆಗಳನ್ನು ಬೆಳೆಯೋದಕ್ಕೆ. ನಮಸ್ಕಾರ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ IIHR ವೆಬ್ಸೈಟ್ ನೋಡಿ ಅಥವಾ ಕೆಳಗೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೋಡ್ಬೋದು. ಇನ್ನೂ ಬೇರೆ ತುಂಬ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ IIHR ವೆಬ್ಸೈಟಲ್ಲಿ ಕೂಡ ಮಾಹಿತಿ ಲಭ್ಯ ಇದೆ. ಧನ್ಯವಾದಗಳು. ಉದಯವಾಣಿ
ಜಯವಾ